ಲೇ, ಒಂದು ಸಲ ಸೋತ್ರೆ ಏನಂತೋ, ನೀನು ಸೋತೋದೆ ಅಂತ ನಿನ್ನ ಸಿಕ್ಸ್ ಪ್ಯಾಕ್ ಬಾಡಿಲಿರೋ ಎಲ್ಲ ಸಿಕ್ಸ್ ಪ್ಯಾಕ್ಗಳು ಮಾಯ ಆಗ್ಬಿಡ್ತವ. ಒಂದು ಸಲ ಸೋತೆ ಬಿಟ್ಬಿಡು, ಪರವಾಗಿಲ್ಲ. ಇನ್ನೊಂದು ಸಲ ಕಾಂಪಿಟೇಷನ್ಗಿಳಿ, ನೆಕ್ಸ್ಟ್ ಸಲ ಗೆಲ್ಬೋದು. ಅವಾಗಲೂ ಸೋಲ್ತೀಯ, ಪರವಾಗಿಲ್ಲ. ಲೇ, ನೀನು 10 ಸಲ ಸೋಲು, 50 ಸಲ ಸೋಲು, 100 ಸಲ ಸೋಲಲ್ಲಿ ನಿನ್ನ ಸಿಕ್ಸ್ ಪ್ಯಾಕ್ ಯಾವುದೇ ರೀತಿ ಕಡಿಮೆ ಆಗೋದಿಲ್ಲ. ನೀನು ಸೋತಿರೋದಕ್ಕೆ ಕಾರಣ ಏನು ಅಂತಂದರೆ, ನಿನ್ನ ಆತ್ಮವಿಶ್ವಾಸವನ್ನು ನೀನು ಕಳ್ಕೊಂಡಿದ್ದೀಯ, ನಿನ್ನ ಮನೋಬಲವನ್ನು ನೀನು ಕ್ಷೀಣವಾಗಿಬಿಟ್ಟಿದೆ, ಅದನ್ನು ನೀನು ಸಂಪೂರ್ಣ ಬಿಟ್ಬಿಟ್ಟಿದೆಯಾ. ಅದಕ್ಕೋಸ್ಕರ ಸೋತೆ. ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊ. ದೇಹದಲ್ಲಿ ನಿನಗೆ ಶಕ್ತಿ ಇದೆ. ಅಯ್ಯೋ ದೇವರೇ, ನಿನ್ನನ್ನು ನೋಡಿದ್ರೆ ಒಳ್ಳೆ ಹನುಮಂತನ ನೋಡ್ದಂಗೆ ಆಗುತ್ತೆ. ಖಂಡಿತವಾಗಲೂ ಶಕ್ತಿ ಇದೆ ನಿನಗೆ, ದೇಹದಲ್ಲಿ ಶಕ್ತಿ ಇದೆ. ಆದರೆ ಇಲ್ಲಿ ನಿನಗೆ ಶಕ್ತಿ ಇಲ್ಲ. ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊ, ಮನೋಬಲವನ್ನು ಹೆಚ್ಚಿಸ್ಕೊ. ಖಂಡಿತವಾಗಲೂ ನೀನು ಗೆದ್ದೇ ಗೆಲ್ತೀಯ ಕಾಂಪಿಟೇಷನಲ್ಲಿ. ಏನಕ್ಕೆ ಸೋತೆ ಅನ್ನೋದಕ್ಕೆ ಕಾರಣ ಹುಡುಕಿ, ಆ ಕಾರಣವನ್ನು ಗಟ್ಟಿಯಾಗಿ ಹಿಡಿದು ಅಭ್ಯಾಸ ಮಾಡು. ನಿರಂತರವಾಗಿ ಅಭ್ಯಾಸ ಮಾಡು, ಪ್ರಾಕ್ಟೀಸ್ ಮಾಡು, ಗೆಲ್ತಾರೆ. ಸ್ವಿಮ್ಮಿಂಗ್ ಪೂಲ್ದು ಯಾರೋ ಒಂದು ವಿಡಿಯೋ ಕಳಿಸಿದ್ರು. ಸ್ವಿಮ್ಮಿಂಗ್ ಪೂಲಲ್ಲಿ ಕಾಂಪಿಟೇಷನ್ಗೋಸ್ಕರ ಅಭ್ಯಾಸ ಮಾಡ್ತಾವನು. ಹೇಗೆ ಅಂತಂದರೆ, ಆ ಕಡೆಯಿಂದ ನೀರು ಫೋರ್ಸಾಗಿ ಹರಿದು ಬರ್ತಾ ಇದೆ, ಅದರಲ್ಲಿ ಇವನು ಈಜ್ಕೊಂಡು ಹೋಗ್ತಾವನು. ನಿಜವಾಗ್ಲೂ ಕಾಂಪಿಟೇಷನಲ್ಲಿ ಆ ರೀತಿ ವಿರುದ್ಧ ದಿಕ್ಕಿನಲ್ಲಿ ಈಜು ಬರಲ್ಲ. ನಾನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಯಾಕೆಂದರೆ ನಾರ್ಮಲ್ ನೀರಲ್ಲಿ ನಾನು ಈಜ್ಬಿಡ್ಬೋದು, ಆದರೆ ವಿರುದ್ಧವಾಗಿ ಬರೋ ಈಜೋದು ಭಾಳ ಕಷ್ಟ. ಹಂಗೆ ಈಜಿದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಅಂದರೆ ಅವನಿಗೆ ನಿಜವಾಗ್ಲೂ ಕಾಂಪಿಟೇಷನಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಮೀರಿ 3 ಪಟ್ಟು ಹೆಚ್ಚಾಗಿರೋದನ್ನು ಅವನು ಅಭ್ಯಾಸ ಮಾಡಿ ಅದರಲ್ಲೇ ಗೆದ್ದುಬಿಟ್ಟವನೇ. ಇನ್ನು ಇದು ಯಾವ ಜಜ್ಬಿ? ನೀನು ಹಂಗೆ ಕಣಲ್ಲಿ ಸೋತಿದ್ದೀನಿ ಅಂತ ಅಂದ್ಬಿಟ್ಟು ನೀನು ಸಿಕ್ಸ್ ಪ್ಯಾಕ್ ಮಾಯ ಆಗೋಕ್ಕೆ ಹೋಗಲ್ಲ. ಸೋತಿದ್ರೆ ನಾನು ಹೇಳೋದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡು, ಮನನ ಮಾಡು, ನಿನಗೆ ಎಲ್ಲವೂ ಕೂಡ ಅರ್ಥವಾಗುತ್ತೆ.